ಶಾರದಾ, ನೀನೇನು ಹೇಳಕತ್ತಿ ಅಂತ ನಿನಗೆ ಪರಿಜ್ಞಾನ ಐತನ? ಏನು ಏನು ಮಾತಾಡಕತ್ತಿ ಶಾರದಾ ನೀನು? ನನಗೆ ಗೊತ್ತೈತೆ. ನನಗೆ ಅತ್ತಿಯರ ನಿನ್ನ ತಲೆಯಾಗ ಇದ್ದಿದ್ದು ಇಲ್ಲಾರ್ದು ತುಂಬ್ಯಾರ. ಅದು ಯಾವುದು ಖರೆ ಅಲ್ಲ, ನಂಬಡ ಅವ್ರ ಮಾತನ್ನ. ಅಯ್ಯೋಯ್ಯವ್ವ, ಎಂತಹ ಸುದ್ದಿಗೆ ಹೇಳ್ದೆವ ನನ್ನ ಬಂಗಾರವಯ್ಯವ ನೀನಂತ್ರ. ಅಯ್ಯಯ್ಯ ಖರೇನ ಒಳ್ಳೆ ಕೆಲಸ ಮಾಡಿದ್ ನೋಡುವ, ಒಳ್ಳೆ ನಿರ್ಧಾರ. ಲಾ ರಮೇಶ, ನೋಡಿಲ್ಲಿ ನೀ ಯಾಕೆ ಒಪ್ಕೊಂಡಳ ನೋಡಪ್ಪ. ಮೊದ್ಲ ಈಗ ಈ ಕಾಲದಾಗ ಹುಡುಗಿಯರು ಸಿಗೋಲ್ರು ಅಂಥದ್ರಾಗ ನೀನು ಒಪ್ಕೊಂಡಳ. ಹೇಳೋದು ಕೇಳು ಯವ್ವ, ನನಗೆ ಗೊತ್ತೈತಿ ನೀನು ಆ ಹುಡುಗಿ ತಲೆಯಾಗ ಇದ್ದಿದ್ದು ಇಲ್ಲಾರ್ದು ತುಂಬಿ ನೀನು ರೆಡಿ ಮಾಡಿ ಆಕಿ ಏನು ಮದ್ವೆಗೆ ಒಪ್ಕೊಂಡಂಗೆ ಮಾಡಿ ಅನ್ನೋದು ಗೊತ್ತೈತಿ. ಒಮ್ಮಿದ್ದ ಮಕ್ಳೇ ಬಂದಾಕಿ ನಾನು ರಮೇಶ್ ಮಾವನ್ ಮದುವೆ ಹಾಕಿನಿ ಅಂತ ಅಂದಾಗ ನನಗೆ ಗೊತ್ತಾತು ಇದ್ರಾಗ ನಿಂದ ಐತಿ ಕೈ ಚಳಕ. ನೋಡವ್ವ, ನಾ ಹೇಳಕತ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಇದು ಲಾಸ್ಟು, ಇನ್ಯಾವತ್ತೂ ಮತ್ತೆ ಈ ಸುದ್ದಿ ಬರಬಾರ್ದು. ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಮದುವೆ ಆಗಲ್ಲ. ನಾನು ನನ್ನ ಹೆಂಡತಿ ಹೆಂಗೆ ಚಂದಾಗ ನಾವು ಬಾಳೆ ಮಾಡ್ಕೊಂಡು ಹೋಗ್ತೀವಿ. ಬಿಟ್ಬಿಡ್ರಿ ನಮ್ಮನ್ನು. ಇರಂದ್ರೆ ಈ ಮನೆಯಾಗ ಇರ್ತೀವಿ, ಬೇಡ ಅಂದ್ರೆ ನಾನು ನನ್ನ ಹೆಂಡತಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಅಯ್ಯ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರಂತ ಹಂಗಾಗತ್ತೆ ನೀನು ಬಾಳೆವು. ನೋಡ ಒಪ್ಕೊಂಡಾಳ, ಬಡ ಬಡ ತಾಳಿ ಕಟ್ಟಿ ಮದುವೆ ಆಗೋ. ಇದ ಚಲೋ ಟೈಮು. ನೀವು ಅದು ಹೆಂಗೆ ಮದುವೆ ಮಾಡ್ತೀರ ನಾನು ನೋಡ್ತೀನಿ ರೀ. ಏಯ್ ಶಾರದಾ, ನೀನೇನು ನನ್ನ ತಂಗಿನ ನನ್ನ ಶತ್ರುನ? ನೀನು ಹಿಂದೆ ಮುಂದೆ ಏನೇ ಯೋಚನೆ ಮಾಡ್ಲಾರ್ದಂಗ ಮದುವೆಗೆ ಗಂಡಸನ ಮದುವೆಕ್ಕಿನಂತ ತಯಾರಾಗಿ ನಿಂತಿಯಲ್ಲ. ಏನು ಹೇಳ್ಯಾರ ನಿನಗೆ ಅವರು? ಅಕ್ಕ, ನಮ್ಮ ಮದುವೆಕ್ಕಿನ ಬಿಡಕ್ಕ, ಪಾಪ ಅವಗೂ ಅಪ್ಪಗೂ ತ್ರಾಸ ಐತಲ್ಲ, ಎಲ್ಲ ನೋಡ್ಕೊಂಡು ಹೋಗ್ತಾರ ಮಾವಾರು. ಅಕ್ಕ, ನೀ ಸ್ವಾರ್ಥಿ ಆಗ್ಬೇಡಕ್ಕ, ನಾನು ಮದುವೆಕ್ಕಿನ ಬಿಡಕ್ಕ. ಅದು ಏನು ನಿನ್ನ ತಲೆಯಾಗ ತುಂಬ್ಯಾರೋ, ನೀನೇನು ತಲೆಯಾಗ ತುಂಬಿಕೊಟ್ಟು ಈ ಮಾತು ಹೇಳಕತ್ತೀಯೋ ನನಗಂಕರು ಗೊತ್ತಾಗೋಲ್ದವ ಯಾವ. ನಿಜವಾಗ್ಲೂ ಶಾರದಾ, ನೋಡವಾ, ನೀನು ಸಣ್ಣ ಹುಡುಗಿ, ಕ್ಯೂ ಹಚ್ತಾರೆ ನಿನಗೆ. ನೀನು ಅಂದ ಚಂದಕ್ಕೆ, ನೀನು ಓದಿರೋದಕ್ಕೆ ಜಗ್ಗ ಮಂದಿ ಹುಡುಗರು ಬರ್ತಾರೆ. ನಾ ಹುಡುಕ್ತೀನಿ. ಬೇಡವಾ, ಬೇಡ. ನಿಮ್ಮ ಮಾವನ ಮದುವೆಗೆ ಬೇಡವ. ನಿಂದೊಬ್ಬಕ್ಕಿದ ಹಾಳಾಗಲ್ಲ ಜೀವನ. ನಂದು ಹಾಳಾಗುತ್ತಾ, ನಿಂದು ಹಾಳಾಗುತ್ತಾ, ನಿಮ್ಮ ಮಾವಂದು ಹಾಳಾಗುತ್ತವ. ಬೇಡವ ಶಾರದಾ, ಬೇಡ. ಗೀತಾ, ನೀ ನಿಮ್ಮ ತಂಗಿ ಕರ್ಕೊಂಡೋಗಿ ಮಾತಾಡು. ಏನೇನು ನಮ್ಮವ್ವ ಒಳ್ಳೆ ಮೈಂಡ್ ವಾಶ್ ಮಾಡ್ಬಿಟ್ಟಾಳೆ ಫುಲ್ಲು. ಅದೇನ ವಾಸು ವಯಸ್ಸರ ನನಗೆ ಗೊತ್ತಿಲ್ಲ. ಇರೋ ವಿಷಯ ಹೇಳಿ ನಾನು. ನೀವೇನಾರ ಅನ್ಕರಿ, ಆಕಿ ತಲೆ ತಿಕ್ಕಿನಾರ ಅನ್ಕರಿ, ಆಕಿ ತಲೆ ತುಂಬಿನಾರ ಅನ್ಕರಿ, ಏನಾರ ಅನ್ಕರಿ, ನಾ ಇರೋದು ಹೇಳಿನಿ. ನೋಡುವ ಶಾರದಾ, ನೀನು ನಿರ್ಧಾರ ಮಾಡಿಯಲ್ಲ ಚಲೋದ. ನಾನು ನನ್ನ ಮಗನ ಒಪ್ಪಿಸ್ತೀನಿ. ಹಾಂ, ತಲೆ ಕೆಶೋಡು ನೀನು. ಬೇಕಾರ ಈಗ ನಿಮ್ಮ ಅಕ್ಕನ ತೊಗೊಂಡು ನಿನ್ನ ತವ್ರ ಮನೆ ಬಿಟ್ಟು ಬರ್ತೀನಿ. ಹ್ಞೂನಮ್ಮ ಶಾರದಾ, ತಲೆ ಕೆಡ್ಸ್ಕೊಬಿಡ. ನಾವೇ ನಿಮ್ಮ ಮಕ್ಕಗೂ ಅನ್ಯಾಯ ಮಾಡೋದಿಲ್ಲ. ಒಳ್ಳೆ ನಿರ್ಧಾರ ಮಾಡಿದಿ, ಆತು. ನೋಡವಾ, ನಿಮ್ಮ ಮಕ್ಕಗೂ ಒಳ್ಳೇದಾಗುತ್ತಾ, ನಿನಗೂ ಒಳ್ಳೇದಾಗುತ್ತವಾ? ಊರಿ ಮಾವರ, ನಾ ರೆಡಿ ಇದ್ದೀನಿ ರೀ. ರಮೇಶ್ ಮಾವ. ಗೀತಾ, ಹೋಗು, ಬಟ್ಟೆ ತುಂಬ್ಕೋ, ಬ್ಯಾಗಿ ಹಾಕೋ ಅಷ್ಟು. ಲಾ, ಈ ಹೆದರಿಕೆ ನನಗೆ ಹೇಳ್ಬೇಡಲ್ಲ ನೀನು. ನಾನು ನಿಮ್ಮ ಓದೀನಿ ಏನು ಮಳ್ಳಲ್ಲ ನಾನು. ಈ ಹೆದರಿಕೆ ನನಗೆ ಹೇಳ್ಬೇಡ ನೀನು. ಹೋಗು, ಬೇರೆ ಏನಾರ ಉದ್ಯೋಗ ಕೆಲಸ ಇದ್ರೆ ಮಾಡು. ಶಾರದಾ, ನೀನು ಚಂದಾಗ ಮುಂಜಾನೆ ರೆಡಿ ಆಗವ. ಮುಂಜಾನೆ ಎದ್ದು ಕೂಡಲೇನ ನಿನಗೆ ರಮೇಶಿಗೆ ಮದುವೆ. ಅವ ಹೆಂಗೆ ನಿನಗೆ ತಾಳಿ ಕಟ್ಟೋದ್ರಲ್ಲಿ ನೋಡ್ತೀನಿ. ನೀನು ಕೇಳಿಸ್ಕೊರವಾ ಗೀತಾ. ಆಮೇಲೆ ಮತ್ತೆ ಅಯ್ಯೋ ನಿಮ್ಮ ಮಗಷ್ಟೇ ಹೇಳಿರಿ, ನನಗೇನು ಹೇಳಿಲ್ಲ ಅಂತ ನೀನೇನಾರ ನಕ್ರ ಮಾಡಬಾರ್ದಲ್ಲ. ನಾಳೆ ಶಾರದಾಗೂ ನಿನ್ನ ಗಂಡಗೂ ಮದುವೆ. ನೀವಿಬ್ಬರು ಏನಾರ ಅದನ್ನು ತಪ್ಸೋಕೆ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಾಳೆ ಮದುವೆ ಆಗಲ್ಲ, ನನಗೆ ಹೆಣ ಬಿದ್ದಿರತ್ತ. ಗೊತ್ತಾತಾ? ಯವ್ವ, ನಿನಗೇನ್ರ ತಲೆಗಿಲಿ ಕಟ್ಟಿ ತಂಬಿ ನಿನಗ? ಶಾರದಾ, ನೀ ಹೋಗುವ ಮ್ಯಾಲ ಕೋಣೆಗ ಚಂದಾಗ ಕಣ್ ತುಂಬ ನಿದ್ದೆ ಮಾಡು. ಏನು ಹೇಳೋದಿಲ್ಲ ಇದಕ್ಕೆ ಬಿ. ತುಂಬಿದ ಮನೆಗೆ ಅಳಬಾರ್ದವ. ಈ ಮನೆ ಸಸಿಯಾಗಕ್ಕೆ ನೀನು. ಅಯ್ಯ, ನನ್ನ ಮುದ್ದಿನ ಸಸಿಯ ಅಳಬಾಡುವ. ಕಣ್ಣುರ್ಷ ನೋಡು, ನಾ ಎಷ್ಟು ಖುಷಿಯಿಂದ ಅದೀನಿ. ಹೋಗು, ನೀನು ನಿದ್ದೆ ಮಾಡಿ ಹೋಗುವ. ಹೋಗು ಶಾರದಾ, ಅವ್ರ ಮಾತು ಕೇಳಬೇಡ. ನೀನು ಹೋಗವ ಶಾರದಾ, ನಾ ಅದೀನಿ. ನೀ ಹೋಗು. ನಿಮ್ಮ ಹೋಗು, ನಿಮ್ಮ ಅಪ್ಪಗೂ ನಾ ಮಾತಾಡ್ತೀನಿ ಅಂದಿನಿಲ್ಲ. ನಾ ಮಾತಾಡ್ತೀನಿ ಅಂತ ಹೋಗು. ಹ್ಞೂ ಅಮ್ಮ. ಅಮ್ಮಲ್ಲ ನನ್ನ ಸಸಿಯ, ನನ್ನ ಬಂಗಾರ, ಅತ್ತೆನ್ನು ಅತ್ತಿ. ಹ್ಞೂ ಅತ್ತಿ. ಏಯ್ ಶಾರದಾ, ಏಯ್ ಗೀತಾ, ನಿನ್ನ ತಂಗಿ ನೀನಾರ ಹೇಳು. ಆಕಿ ನನ್ನ ಮಾತು ಕೇಳವಲ್ಲ ರೀ. ನನಗೂ ಅದಾಗ ಗೊತ್ತಾಗೋಲ್ದು. ಏನು ಹೇಳಿರಿ ಅತ್ತಿಯರ ನೀವು? ಯಾಕಾಕಿ ನಿಮ್ಮ ಮಾತು ಹಿಂಗೆ ಕೇಳಕತ್ತಾಳ? ಅತ್ತಿಯರ, ನಿಮ್ಮನ್ನ ಕೇಳಕತ್ತೀನಿ, ಏನು ಹೇಳಿರಿ? ನೋಡ್ರಿ, ನಾಳೆ ಮದುವೆ ಸುಸೂತ್ರವಾಗಿ ಆಗಬೇಕು. ನೀವೇನಾರ ಇಬ್ಬರು ಆಡ್ಬೇಕಲ್ಲ ಆಟನ. ಮತ್ತು ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅತ್ತಿಯರ, ನಾ ಖರೇನ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ರಿ. ಇನ್ನೊಂದು ಮದುವೆ ಮಾಡಕತ್ತಾರ ನನ್ನ ಗಂಡಗಂತಂದು. ನೋಡ ಗೀತಾ, ಹೇಳಕತ್ತೀನಿ ನಾನು ಖರೇನ. ಈಗ ನೀ ಸುಮ್ಮನಿದ್ರಿ
ನಿನ್ನ ಗಂಡಂದು ನಿನ್ನ ತಂಗಿದು ಮದುವೆ ಆಗತ್ತಾ, ಇಲ್ಲ ಅಂದ್ರೆ ನಿಮ್ಮ ಅತ್ತಿ ಮಕ್ಕ ಮತ್ತೆ ಯಾವತ್ತು ನೋಡಿದ್ರು ನೋಡು ಹೇಳಿ ನಾನು. ಬರ್ರಿ ಬಾರ ಮಾರಯ್ಯ, ನೀನೇನು ಅಲ್ಲೇ ನಿಂತೆಲ್ಲ, ಬಾ ಹೋಗುನು, ಇಲ್ಲಿ ಇರೋದ ಬೇಡ ನಾವು, ಬಾ. ಯವ್ವ ಎಲ್ಲುಂಟಿವೆ ಯಪ್ಪ, ಏನ್ ನಿಮ್ಮಿಬ್ಬರದು ಇದು ಸಣ್ಣ ಹುಡ್ರ ಆಟ? ರೀ ಆ ಹುಡುಗಿನೂ ಕರ್ಕೊ ಹೇಳ್ತೀನಿ, ನಾವು ಇವತ್ತು ಮನೆಗೆ ಬರೋದು ಬೇಡ, 3 ಮಂದಿ ಗುಡಿಯಾಗ ಇರ ನಡ್ರಿ. ಗೀತಾ ಅಳಬಾರ್ದು ಗೀತಾ, ಇನ್ನ ಸಮಾಧಾನ ಮಾಡ್ಕೊ, ಬಾ ಇಲ್ಲಿ. ರೀ ನನಗೆ ನಿಜವಾಗ್ಲೂ ನಿಮ್ಮನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ರಿ. ಆಕೆ ನನ್ನ ತಂಗಿ ಆದ್ರೂ ನನ್ನ ಸೌತಿ ಅಂತ ನಾನು ಅನಿಸ್ಕೋತಾಳ್ರಿ. ರೀ ನಂಗೆ ಮೋಸ ಮಾಡಬೇಡ್ರಿ, ನಿಮ್ಮ ಅವನ ಮಾತು ಕೇಳಿ ನನ್ನ ತಂಗಿ ಕೊತ್ತಿಗೆ ತಾಳಿಗೆ ಗಟ್ಟಬೇಡ್ರಿ, ನಿಮ್ಗೆ ಕಾಲಿಗೆ ಬೀಳ್ತಿದ್ರಿ. ಇಲ್ಲ ನೀ ಹೆದರ್ಬೇಡ, ಈ ಮದುವೆ ಆಗೋದಿಲ್ಲ. ನನಗೆ ನಂಬಿಕೆ ಇಲ್ರಿ. ಅತ್ತಿಯರು ಅನ್ಕೊಂಡಿದ್ದ ಕೆಲಸ ಮಾಡೇ ಮಾಡ್ತಾರ. ಅವ್ರು ನಿನ್ನ ಮಗು ಶಾರದಾಗೂ ಮದುವೆ ಮಾಡಿಸ್ತಾರ್ರಿ. ಈಗ ನೋಡ್ರಿ ಈಗ ಅಳೋದು ಕರಿಯೋದು ಮಾಡ್ತಾರ. ಈಗ ನಿಂದ್ರಲಾರ್ದಂಗೆ ಹೆಂಗೆ ಹೊರಗೆ ಹೋದ್ರು ನೋಡ್ರಿ. ಈಗ ಹೋಗಿ ಏನು ಮಾತಾಡನ್ರಿ, ನಾವು ಏನ್ರಿ ಮಾಡೋಣ? ಇಲ್ಲಾಂದ್ರೆ ನೀವ ನಿಮ್ಮ ಕೈಯಾರ ನನ್ನ ಕುತ್ತಿಗೆ ಈಚಿಗೆ ಸಾಯಿಸ್ಬಿಟ್ರಿ, ನಿಮ್ಮ ಕೈಯಾರ ನನ್ನ ಕುತ್ತಿಗೆ ಈಚಿಸ್ಕೊ ಸತ್ತು ಹೋಗ್ಬಿಡ್ತೀನಿ. ಅದರ ಚಲೋ ಅತ್ಲಾಗ ನನ್ನ ಮೋಸ ಮಾಡಬೇಡ್ರಿ, ನಿಮ್ಮ ಹೊರ ಮತ್ತೆ ಕೇಳಬೇಡ್ರಿ. ಗೀತಾ ಸಮಾಧಾನ ಮಾಡ್ಕೋ, ಅಳದು ಕರೆಯೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನಿನಗೂ ಗೊತ್ತೈತಿ ನಮ್ಮವ್ವ ಎಷ್ಟು ಹಠಮಾರಿ ಅದಾಳ ಅನ್ನೋದು. ಹಂಗಂತೇಳಿ ನಾನು ನಿನ್ನ ಮೋಸ ಮಾಡೋದಿಲ್ಲ. ನಿನ್ನ ತಂಗಿ ಕೊಳ್ಳಿಕ್ಕೆ ತಾಳಿ ಕಟ್ಟಲ್ಲ. ನಡಿ ಹೋಗೋಣ, ಎಲ್ಲಿ ಹೋಗ್ಯಾರ ನೋಡ್ರಿ, ನೋಡ ನಡಿ. ಯಾವ್ದ ಗುಡಿ ಅಂತಂದ್ರಲ್ಲ, ನೋಡಂಬರ್ರಿ ಯಾವ್ದಾರ ಗುಡಿಯಾಗಿದ್ದ ಇರ್ತಾರ. ಮರುದಿನ ಮುಂಜಾನೆ, ರಮೇಶಾ ಶಾರದಾ ಅತ್ತಿಯರ ನೀವು ಹೋಗ್ಯವ. ನೀನು ಪಾಪ ಸೀರೆ ಪಾರಿ ಏನೂ ಇಲ್ಲ, ನಿಮ್ಮ ಅಕ್ಕನೂ ಬರ್ತಾವು. ಹೋಗಿ ನಿಮ್ಮ ಅಕ್ಕಗೆ ಹೇಳಿ ಒಂದು ಜಂಪರು ಒಂದು ಸೀರೆ ಉಟ್ಕೊಂಬ ಹೋಗು. ಈಗ ಒಂದು ಸ್ವಲ್ಪ ಅನುಸರಿಸ್ಕೊರವ. ಮದುವೆ ಗಿದಿವೆ ಆದ್ಮ್ಯಾಗ, ಯಾಕಂದ್ರೆ ಮತ್ತು ನಾವು ಹಂಗೆ ಒಮ್ಮಿದ್ದ ಮಕ್ಕಳೇ ನಿನ್ನ ಮದುವೆ ಅಂದ್ವಲ್ಲ, ಹಾಗಾಗಿ ಏನು ಬಟ್ಟೆ ಬರೀ ತಂದಿಲ್ಲವ. ಮತ್ತು ನೀ ಬೇಸರ ಮಾಡ್ಕೊಬೇಡವ ನನ್ನ ಮಗಳು. ನೋಡಿ ನಮ್ಮ ಅತ್ತಿ ಹೆಂಗೆ ಇರಿಸ್ತೀನಿ ಅಂತಂದು ಆಸೆ ತೋರಿಸಿ ಕೊನೆಗೆ ಮದ್ವೆನೂ ಹೆಂಗೆ ಮಾಡಕತ್ತಲ್ಲ ಅನ್ಕೋಬೇಡ. ಹೋಗು ನಿಮ್ಮ ಅಕ್ಕನ ಒಂದು ಜಂಪರ್ ಇಸ್ಕೊಂಡು ಚಂದಾಗ ಒಂದು ಸೀರೆ ಉಟ್ಕೊಂಬ ಹೋಗುವ. ನಾನು ರಮೇಶನ್ ಹಂಗೆ ಕರೆಕತ್ತಾಳ ಅಂತ ಹೇಳಿ ಕಳ್ಸೋಗ್ಯವ. ಹೋಗು. ಹ್ಞೂ ರೀ ಅತ್ತೀರ, ಆತ್ರಿ. ಪಾ ಅದ್ರಾಗ ಅದನ್ನೆಲ್ಲ ಸಪಾಟಿ ಇದ್ದಿದ್ದಿಲ್ಲ ನೋಡ್ಗಾಯಿ, ಹೌದಿಲ್ಲ? ಮೈಕೈ ನೋವು ಅದು. ಇವರಿಬ್ಬರು ಕಣ್ಣಿಗೂ ಬೀಳಬಾರ್ದಂತಂದು ಚಳ್ಳಪ್ಪಜ್ಜನ ಗುಡಿಯಾಗ ಹೋಗಿ ಮಕ್ಕೊಂಡಿವಿ. ಹಳೆಯ ಗುಡಿ ಮೊದ್ಲ ಯವ ಬೆನ್ನ ಹುಡುಕ್ಯಾಡ್ರಂತ. ಅವ ಅನ್ನಲ್ಲ ಭೀಮಣ್ಣ, ಇಡೀ ಊರ ಹುಡುಕ್ಯಾಡ್ರಿ ಇಬ್ರು. ನೋಡಿರೇನ ನಮ್ಮ ಅತ್ತಿಮ್ಮ ಒಂದೊಂದು ತೀಕಿ ಒಂದು ಓಣಿ ಹುಡುಕ್ಯಾಡಿದ್ರೆ, ನಮ್ಮವ್ವ ನಮ್ಮಪ್ಪನ ನೋಡ್ರಿನಂತ ಇವ ಒಂದು ಓಣಿ ಹುಡುಕ್ಯಾಡ್ರ. ಯಾರು ನೋಡಿಲ್ಲ ನಮ್ಮನ್ನ. ಅಲ್ಲಿ ಕಂಟ್ಯಾಗ ಅದಾನ ಚಳಪಜ್ಜ. ಮತ್ತು ಇನ್ಯಾರಿಗೆ ಕಾಣ್ತೀವಿ ನಾವು? ಯಾರಿಗೂ ಕಂಡಿಲ್ಲ. ಹೋಗು, ನೀನು ಒಂದೆರಡು ಸಿರ್ಗಿ ಬಡಬಡ ಜಳಕ ಮಾಡಿ ಬಾ, ನಾನು ಒಂದೆರಡು ಸಿರ್ಗಿ ಜಳಕ ಮಾಡಿ ಬರ್ತೀನಿ. ಸರ ಹೋಗೋಣಂತ. ಬಿಸಿನೀರೇನು ಕಾಯ್ಸ ಕುಂದ್ರಬೇಡ, ಅದ ಬಿಸಿಲು ಜಗ್ಗೈತಿ. ಹೋಗು. ಹ್ಞೂ ರೀ ಆತು, ಅಷ್ಟೇ ಮಾಡ್ತೀನಿ ತಡ್ರಿ. ಅತ್ತಿ ಅಲ್ಲವಾ ರಮೇಶನ್ ಕರಿ ಹೋಗು. ಅಲ್ಲಿ ಬಾಕ್ಲಕ್ಕೆ ನೀರು ಹಾಕಿಲ್ಲ, ಏನಿಲ್ಲ. ಯಬಸ್ ನಿಮ್ಮ ಅಕ್ಕನ್ನ ನೀನು ಬಡ ಜಕ ಮಾಡಿ ಸೀರೆ ಉಟ್ಕೊಂಡ್ ಬರತ್ಲಿಗೆನ ಒಂದಿಟ್ಟು ಬಾಗ್ಲಿಗೆ ಕಸ ಅಂದ್ರ ರಂಗೋಲಿ ಹಾಕಿ ಬಾ ನಿಮ್ಮ ಅಕ್ಕನ್ನ. ಮಾವ ಅಕ್ಕ ಮಾವ ಇಬ್ರು ರೂಮ್ನಾಗಿಲ್ಲ. ಮತ್ತು ರೂಮ್ ಬಿಟ್ಟಲ್ಲೋ ಕರಿಬ್ರು. ಅವ ಹಿತ್ತಲ್ದಾಗ ಏನ್ರ ಹೋಗ್ಯಾನ ನೋಡು ಹಿತ್ಲಕ್ಕ. ಈಕಿ ಅಡಿಗೆ ಮನೆ ಏನ್ರ ಅದಾಳ ನೋಡೋಗು. ಅಂಗಳದಂಕ್ರು ಯಾರು ಇದ್ದಿದ್ದಿಲ್ಲ, ಅಂಗಳಗ ಸಣ್ಣ ಒಂದಿಲ್ಲ, ಎಲ್ಲಾರ ಹೋಗ್ಯಾಳ ಅನ್ನಕ. ನೋಡೋಗು. ಎಲ್ಲ ನೋಡಿದೀನಿ ರೀ ಅತ್ತೀರ, ಎಲ್ಲೂ ಇಲ್ರಿ. ಹಾಲು ಕರೆಕತ್ತಾಳನ ಅಂತಂದು ಹಿಂದೆ ಹಿತ್ಲಕ್ಕೂ ಹೋಗಿದ್ದೀನಿ ರೀ, ಅಲ್ಲೂ ಇಲ್ರಿ. ದಂದಕ್ಕಿನೂ ಹೆಂಗೆ ಬೇಕು ಹಂಗೆ ಐತ್ರಿ. ಆಕಳಕ್ಕೂ ಹುಲ್ಲು ಪಲ್ಲು ರಾತ್ರಿಯಿಂದನೇ ಯಾರು ಇಟ್ಟಂಗಿಲ್ರಿ. ಇವರಿಬ್ರು ಮನೆಯಾಗಿದ್ದಂಗಿಲ್ರಿ ಅತ್ತೀರ. ಏನು ಹೇಳ್ತೀವ ನೀನು? ನಾನಾ ನೋಡೀನಿ ಇಬ್ರು ಮನೆ ಕಡೆಗೆ ಬಂದ್ರೆ, ನಾನಾ ಬಂದೀನಿ ಹಿಂದಿಂದ. ಇನ್ನು ಯಾರ ಮನೆಗೆ ಹೋಗ್ತಾರನ ಇವರಿಬ್ರು ಅಂತಂದು ನಾನು ನೋಡೀನಿ. ನಾನು ಅವು ಪಾಪ್ಡೆ ಗಿಪ್ಡೆ ತೊಗೊಂಡು ಹೋದ್ವಿ ನೋಡ, ಇದು ಇವ್ನ ಅಂಗಡ್ಯಾಗ ರಾತ್ರಿ ಒಂದು ಮ್ಯಾಣ್ಬತ್ತಿ ತೊಗೊಂಡು ಬಂದಿದ್ನಲ್ಲ ನಾನು ಮುತ್ತಣ್ಣನ ಅಂಗಡ್ಯಾಗ. ನಾನಾ ನೋಡೀನಿ ಬಂದ್ರೆ ಮನೆ ಕಡೆಗೆ. ನೀನು ನೋಡಿದ್ರಿ ಹಿಂಗೆ ಅಂತೀಯಲ್ಲ. ಈಗಂಕರು ಕರೆ ನಮ್ಮ ಮನೆಗೆ ಯಾರು ಇಲ್ರಿ ಅತ್ತೀರ. ಬೇಕಾದ್ರೆ ನೀವು ಒಂದ್ಸರಿ ಹೋಗಿ ನೋಡ್ಕೊಂಬರ್ರಿ. ನಾನೇನ್ರ ತಪ್ಪು ಮಾಡಿದ್ನೇನ್ರಿ ಅತ್ತೀರ? ಪಾಪ ಅಕ್ಕ ಮಾವ ಎಲ್ಲಿ ಹೋದ್ರೆ ಏನ. ನಾವು ಈ ಮದ್ವೆಗೆ ಒಪ್ಕೋಬಾರ್ದಿತ್ತಂತ ನಂಗೆ ಈಗ ಅನ್ಸಕತ್ತೈತ್ರಿ. ನೀನು ಹಾಗೆಲ್ಲ ಯೋಚನೆ ಮಾಡ್ಬೇಡ. ಎಲ್ಲೂ ಹೋಗಿರೋದಿಲ್ಲ, ಭಾಳ ಮಾಡಿ ನಮ್ಮಿಬ್ಬರು ಹುಡ್ಕಕ್ಕೆ ಹೋಗ್ಯಾರ. ಹಂಗೆ ಬಹುಶಃ ರಾತ್ರಿ ನಾವೆಲ್ಲೇ ಹೋಗಿವಿ ಅಂತ ಹೇಳಿರಿ. ಸಂಗೀತ ಮತ್ತು ಸುರೇಶ್ ಅತ್ತೇನ್ರು ಹೋಗ್ಯಾರ ಏನ. ಒಂದ್ಸರಿ ಫೋನ್ ಮಾಡಲ್ಲಿ ರೀ, ಮಾಡಿರಿ ನೀವು ಸುರೇಶಿಗೆ ಫೋನ್. ಲಗು ಫೋನ್ ಎತ್ತ ಮಾರಯ್ಯ. ನೀನು ಯಾವನ್ಲ ನೀನು ಸುರೇಶ? ಅವಂಗ ಪಾಪ ಗಿರಾಕಿ ಅದಾವೇನು ಅಂಗಡ್ಯಾಗ?
ಹಲೋ ಯಪ್ಪ ಸುರೇಶ ಅಪ್ಪ ಹೇಳಪ್ಪ ಆರಾಮದಿರಪ್ಪ ಅವು ಆರಾಮೈತಾ ಹ್ಞೂನಪ್ಪ ನಾವು ಆರಾಮದೀವಿ ಅಂದಂಗ ಅಪ್ಪ ಒಂದು ನಿಮಿಷ ತಡಿ ಆಮೇಲೆ ಮಾಡ್ತೀನಿ ಅಂತ ಯಾಕಂದ್ರೆ ಭಾಳ ಗದ್ಲೈತೆ ಅಂಗಡಿ ಭಾಳ ಮಂದಿದ್ರ ಅಂಗಡ್ಯಾಗ ಅಯ್ಯೋ ನಿನ್ನ ಅಂಗಡಿಗೆ ಒಂದಿಟ್ಟು ಬೆಂಕಿ ಹಚ್ಚಲಿ ಒಂದು ನಿಮಿಷ ತಡಿ ಕೇಳಿಲ್ಲಿ ಅಲ್ಲಿ ಏನಾರ ಗೀತಾ ಮತ್ತು ರಮೇಶ್ ಏನ್ರ ಬಂದಾರ ನಿಮ್ಮೂರಿಗೆ ನಮ್ಮನ್ನು ಹುಡ್ಕ್ಯಂಡು ಇಲ್ಲಪ್ಪ ಅವ್ರು ಯಾಕೆ ಇಲ್ಲಿ ಬರ್ತಾರೆ ಅದು ನಿಮ್ಮನ್ನು ಹುಡ್ಕ್ಯಂಡು ಯಾರು ಬಂದಿಲ್ಲ ಬಿಡಿ ಇಲ್ಲಿ ಅಯ್ಯೋ ಕರ್ಮ ಆತೋ ಯಪ್ಪ ನೀ ಗಿರಕಿ ಕೊಡು ಅಲ್ಲಪ್ಪ ಏನಾತು ನಿನಗೆ ಹೇಳ್ತೀನಿ ಅಂತ ನೀನು ಗಿರಕಿ ಕೊಡು ಹೋಗಪ್ಪ ಇಡು ಫಸ್ಟ್ ಫೋನ್ ಗಾಯಿ ಕೆಲಸ ಕೆಡ್ತ್ಲಿ ಇವರಿಬ್ರು ಮನೆಗೆ ಬಂದಿಲ್ಲ ಇವರು ಎಲ್ಲೇ ಎದ್ದಾರ ಇವರಿಬ್ರು ಗಂಡ ಇಂತಿ ಫೋನ್ ಹಚ್ಚಿರಿ ಅವಂಗೊಬ್ಬಂಗೆ ಫೋನ್ ಹಚ್ಚಿರಿ ರಿಂಗ್ ಆಗುತ್ತನ್ರಿ ಕಿವಾಗ ಹಿಡ್ಕೊಂಡು ನಿಂತಿರಲ್ಲ ಮೊದ್ಲ ನನಗೆ ಟೆನ್ಷನ್ ಆಗಿ ಸಾಯಂಗಾಗೈತಿ ಅಯ್ಯ ಸ್ವಿಚ್ ಆಫ್ ಅಂತಾನು ಬರುವಲ್ದು ಏನೂ ಇಲ್ಲ ಕೈ ಇಲ್ಲ ಕುಯ್ ಇಲ್ಲ ಮಾವರ ಅಕ್ಕನ ನಂಬರಿಗೆ ಮಾಡ್ರಿ ಹ್ಞೂ ತಡಿಯವ ಮಾಡ್ತೀನಿ ಒಂದ ನಿಮಿಷ ಇರು. ಟಿಂಗ್ 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 ಈಗ ಇದು ನಾಟ್ ರೀಚೇಬಲ್ ಬರ್ತದೆ ನಾವು ಫೋನ್ ಇಬ್ಬರು ಸ್ವಿಚ್ ಆಫ್ ಮಾಡ್ಕೊಂಡ್ರ ಅವರು ಸ್ವಿಚ್ ಆಫ್ ಮಾಡ್ಕೊಂಡ್ರ ಫೋನಾ ಇಬ್ಬದಿಗೆ ಹೆದರ್ಸಿ ಬೆದರ್ಸಿ ಏನಾರ ಮಾಡಿ ಬಡ ಬಡ ಶಾರದನ ಮದುವೆ ಮಾಡ್ಬೇಕಂತ ನಾನು ಅನ್ಕೊಂಡ್ರ ರಾತ್ರಿ ಮನೆ ಬಿಟ್ಟು ಹೋಗ್ಯಾರಲ್ಲ ಅಲ್ಲ ಅಲ್ರಿ ನಮ್ಮಿಬ್ಬರು ತೆಲಿಗೆ ಬರಲಿಲ್ಲಲ್ರಿ ಇದು ಇವ್ರು ಹಿಂಗೊಂದು ನಮಗೆ ಮೋಸ ಮಾಡ್ಬೋದಂತಂದು ಹೆಂಗೆ ಹುಡ್ಕೋದಪ್ಪ ಇವರಿಬ್ಬರನ್ನ ಈಗ ನಾನು ಅತ್ತಿ ಈಗ ಏನು ಮಾಡೋದತ್ತಿ ಯವ್ವ ಏನು ಕಿರಿಕಿರಿನ ಯವ್ವ ಇದು ನಮ್ಮ ಜೀವಕ್ಕೆ ಒಟ್ಟು ಸಮಾಧಾನ ಇಲ್ಲ ನೋಡು ತಡಿ ಅಯ್ಯವ್ವ ತಡಿ ಈಗ ಎಲ್ಲರ ಹೋಗಿ ನೀನು ನಿನಗೆ ಎದಕ್ರ ದಾರಿ ಐತಾ ಅಲ್ಲಿ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಚಿಗವ್ವ ಓಸ್ರದ್ದು ಹೋಗಿ ಆ ಸ್ಟೇಷನ್ನೇ ಕುಂತಾರ ನೀವು ಮತ್ತೆ ಕಂಪ್ಲೇಂಟ್ ಕೊಟ್ಟಾರ ಅಂತಂದು ಬಡ ಒಂದು 40,000 ರೂಪಾಯಿ ಕೊಟ್ಟು ಬೇಲ್ ತೊಗೊಂಬಂದು ಮನ್ಯಾಗ ಕುಂದ್ರಬಾರ್ದನ್ನ ಅಯ್ಯ ನೀವು ಹೆಚ್ಚಿನಾರವ ಅತ್ತಿ ನಂಗದು ಗೊತ್ತಿಲ್ಲತ್ತಿ ಅಕ್ಕ ಮಾವ ಪ್ರಯತ್ನ ಮಾಡಿದ್ರಲ್ಲ ನಂಗದು ಗೊತ್ತಿಲ್ಲ ಅದು ಯಾಕಂಗಾಗಿದ್ದಂತ ಹೇಳಿ ಯವ್ವಾ ರೀ ನನ್ನ ಮಗ ಏನು ಗೊತ್ತಿಲ್ಲರಿ ಈಕಿ ಗೀತವನ್ನ ಎಲ್ಲ ಚಂದಾಗ ತಿಕ್ಕಿ ಕರ್ಕೊಂಡು ಹೋಗ್ಯಾಳ ನಿಮ್ಮವ್ವ ಮತ್ತೆ ನಾವು ಬಿಡುದಿಲ್ಲಲ್ಲ ಮತ್ತೆ ಇಲ್ಲೇ ಇದ್ದಿದ್ರ ಮತ್ತೆ ಕಟ್ಟಿಗಿಟ್ಟಾಳ ನನ್ನ ತಂಗಿನ ನಿನಗಂತಂದು ಕರ್ಕೊಂಡು ಹೋಗ್ಬಿಟ್ಟಾಳ ಆಕಿ ಏನೇನ ಹೇಳಿ ಅತ್ತು ಕರೆದು ರಂಪಾಟ ಮಾಡಿರ್ತಾಳ ಮತ್ತೆ ಇನ್ನೇನೈತಿ ಇಲ್ಲ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಂದು ಮೊದ್ಲಿಂದನೂ ಅದನ್ನ ಮಾಡ್ಕೊಂಬಂದಾಳ ಮೋನಿಕನ್ ವಿಚಾರದಾಗ ಅದಕ್ಕೆ ನನ್ನ ಮಗ ಪಾಪ ಹೆದರಿ ಎಲ್ಲೋದ ಏನು ಕತ್ತೀಯ